ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ನಾವು ಥಿಯರಿ ಆಫ್ ಕಾಂಪಿಟೇಷನ್ನ ಕಲಿಯೋದಂಥ ಸೀರೀಸಲ್ಲಿ ಇವತ್ತು ನಾವು ವ್ಯಾಲಿಡೇಟಿಂಗ್ ದ ಸ್ಟ್ರಿಂಗ್ 101100 ಫಾರ್ ಗಿವನ್ ಡಿ ಎಫ್ ಎ, ಒಂದು ಕೊಟ್ಟಿರುವ ಡಿ ಎಫ್ ಎನ ನೋಡಿ ಕೊಟ್ಟಿರುವಂಥ ಸ್ಟ್ರಿಂಗ್ ಅದಕ್ಕೆ ವ್ಯಾಲಿಡೇಟ್ ಆಗುತ್ತೋ ಇಲ್ವೋ ಅನ್ನೋದನ್ನು ಹೇಗೆ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಸಿ ಟ್ರಿಕ್ಸಿಂದ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಏನು ಮಾಡಬೇಕು ಅಂದರೆ ನಾವೇನು ಕಂಡುಹಿಡಬೇಕಾಗಿರೋದು ವ್ಯಾಲಿಡಿಟಿ ಆಫ್ ದ ಸ್ಟ್ರಿಂಗ್. ಸೊ ನಾವು ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು? ಇನಿಷಿಯಲ್ ಸ್ಟೇಟ್. ಈ ಥರ ಸಿಂಬಲ್ ಇರೋದನ್ನು ನಾವು ಇನಿಷಿಯಲ್ ಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ 2 ಸಲ ರೌಂಡ್ ಅಪ್ ಆಗಿರೋದನ್ನು ನಾವು ಫೈನಲ್ ಸ್ಟೇಟ್ ಅಂತ ಕರಿತೀವಿ. ಸೊ Q0 ನಮಗೆ ಇನಿಷಿಯಲ್ ಸ್ಟೇಟ್ ಆಗಿದೆ. ನೆಕ್ಸ್ಟ್ Q3 ಮತ್ತು Q4 ನಮಗೆ ಫೈನಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ Q0 ಮತ್ತು Q3 ಮತ್ತು Q4 ನಮಗೆ ಫೈನಲ್ ಸ್ಟೇಟ್ ಆಗಿದೆ. ಸೊ ನಮಗೆ ಈಗ ಏನು ಮಾಡಬೇಕು ಅಂದರೆ ಇನಿಷಿಯಲ್ ಸ್ಟೇಟಿಂದ ಸ್ಟಾರ್ಟ್ ಮಾಡಬೇಕು. ಡೋ ಆಫ್ Q0 ಇನಿಷಿಯಲ್ ಸ್ಟೇಟ್. ನಾವು ಯಾವ ಸ್ಟ್ರಿಂಗ್ನ ವ್ಯಾಲಿಡೇಟ್ ಮಾಡಬೇಕು? 101100. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಡೋ ಇಂಟು ನೆಕ್ಸ್ಟ್ Q0 ಆದಮೇಲೆ ಫಸ್ಟ್ ಡಿಜಿಟ್ ನಮಗೆ ಯಾವ್ದು ಬೇಕಾಗಿರೋದು? 1. ನೆಕ್ಸ್ಟ್ Q0ಇಂದ ಹೊರಗಡೆ ಹೋಗಬೇಕಾದ್ರೆ ಅದು 1 ಯಾವ ಕಡೆ ಹೋಗಿದೆ? ಸೊ 0 Q1ಗೆ ಹೋಗಿದೆ, 1 Q2ಗೆ ಹೋಗಿದೆ. ಸೊ ನಾವಿಲ್ಲೇನು ಬರೀಬೇಕು? Q2 1 ಆಲ್ರೆಡಿ ನಾವು ಯೂಸ್ ಮಾಡಿದ್ದೀವಿ. Q0ಇಂದ 1 ಯೂಸ್ ಮಾಡ್ಕೊಂಡು Q2ಗೆ ಬಂದಿದ್ದೀವಿ. ಇವಾಗ ಏನು ಮಾಡಬೇಕು? ಇನ್ನು ಉಳಿದಿರೋದನ್ನ ಬರೀಬೇಕು. 0 1 1 0 0. ಸೊ ಇಲ್ಲಿ ಯಾವ್ದು ಯೂಸ್ ಆಯಿತು? ಡೋ ಇಂಟು ಡೋ ಆಫ್ Q0 Q0ಇಂದ 1ನ ಯೂಸ್ ಮಾಡ್ಕೊಂಡು ನಾವೆಲ್ಲಿಗೆ ಬಂದ್ವಿ? Q2ಗೆ ಬಂದ್ವಿ. ಸೊ ನೆಕ್ಸ್ಟ್ ಡೋ ಇಂಟು Q1. ನೆಕ್ಸ್ಟ್ ಈಗ ಇಲ್ಲಿ 0 ಯೂಸ್ ಮಾಡಬೇಕು. ಸೊ Q0ಇಂದ ನಾವು 0ನ ನೆಕ್ಸ್ಟ್ ಯೂಸ್ ಮಾಡಬೇಕು. 1 ಯೂಸ್ ಆಗಿದೆ. ಸೊ ನೆಕ್ಸ್ಟ್ 0ನ ಯೂಸ್ ಮಾಡಬೇಕಾದ್ರೆ ಹೇಗೆ ಹೋಗ್ಬೋದು? ನೆಕ್ಸ್ಟ್ 0ನ ಯೂಸ್ ಮಾಡಬೇಕಾದ್ರೆ ಇಲ್ಲಿ Q1 ಅಲ್ಲ, ಇಲ್ಲಿ Q2. ಈಗ ಆಲ್ರೆಡಿ Q2ಗೆ ಬಂದಾಗಿದೆ. Q2ನ ಯೂಸ್ ಮಾಡ್ಕೊಂಡು 0, Q2ಇಂದ 0 ಅಂದರೆ ಎಲ್ಲಿಗೆ ಹೋಗ್ಬೋದು? Q1ಗೆ ಹೋಗ್ಬೋದು. ಸೊ Q2 ಇನ್ನು ಉಳಿದಿರೋದು ಯಾವುದು? 0ನ ತೆಗೆದ್ರೆ 1100. ಡೋ ಇಂಟು Q2 0 ವಿಚ್ ಈಸ್ ಈಕ್ವಲ್ ಟು Q1. ನಾವಿವಾಗ Q1ಗೆ ಬಂದು. ಸೊ ನೆಕ್ಸ್ಟ್ ಸ್ಟೆಪ್ ಡೋ ಇಂಟು Q1 Q1ಇಂದ ನಾವು ಎಲ್ಲಿಗೆ ಹೋಗ್ಬೋದು? Q2ಇಂದ ಎಲ್ಲಿಗೆ ಹೋಗ್ಬೋದು? ನೆಕ್ಸ್ಟ್ Q2ಇಂದನೇ ನೋಡ್ಕೊತಾ ಹೋಗ್ಬೇಕು. ಸೊ Q2ಇಂದ ಮತ್ತೆ ಎಲ್ಲಿಗೆ ಹೋಗ್ಬೋದು? ನಾವು Q2ಇಂದ ನಾವು 1ನ್ನು ಯೂಸ್ ಮಾಡಬೇಕಿಲ್ಲಿ. Q2ಇಂದ 1ನ್ನು ಯೂಸ್ ಮಾಡಬೇಕು. 1ನ್ನು ಯೂಸ್ ಮಾಡ್ಕೊಂಡು ನಾವು ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗಬೇಕು. ಸೊ ನೆಕ್ಸ್ಟು Q2ನ ಯೂಸ್ ಮಾಡ್ಕೊಂಡು 1 ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? Q2ಗೆ ಹೋಗ್ಬೋದು. Q1ಇಂದ Q2ಗೆ ಹೋಗ್ಬೋದು. Q1ಇಂದ Q2ಗೆ ಹೋಗ್ಬೋದು. ಸೊ ನೋಡಿ ಇಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಉಳಿದಿರೋದೇನು? 100. ಇಷ್ಟು ಮಾತ್ರ ಉಳಿದಿದೆ. ಡೋ ಇಂಟು Q1 0 ವಿಚ್ ಈಸ್ ಈಕ್ವಲ್ ಟು Q2ಗೆ ಮತ್ತೆ ವಾಪಸ್ ಬಂದು Q2ಗೆ. ನೆಕ್ಸ್ಟ್ ಡೋ ಇಂಟು Q2ಲಿದ್ದೀವಿ. ಈಗ Q2ಇಂದ 1 ಯೂಸ್ ಮಾಡಬೇಕು. ಹೊರಗಡೆ ಹೋಗ್ತಿರೋ ಸ್ಟ್ರಿಂಗ್ 1 ಯೂಸ್ ಮಾಡ್ತಾ ಇರಬೇಕು. ಸೊ Q4ಗೆ ಹೋಗ್ಬೋದು. ಏನು ಯೂಸ್ ಮಾಡ್ಕೊಂಡು? 1 ಯೂಸ್ ಮಾಡ್ಕೊಂಡು ಹೋಗಿರೋದ್ರಿಂದ 0 ಮಾತ್ರ ಉಳಿತು. ಸೊ ನೆಕ್ಸ್ಟ್ ಡೋ ಇಂಟು Q2ನ ಯೂಸ್ ಮಾಡಿಕೊಂಡು ಅದರಿಂದ 1 ಯೂಸ್ ಮಾಡಿಕೊಂಡು ನಾವು ಎಲ್ಲಿಗೆ ಬಂದ್ವಿ? Q4ಗೆ ಬಂದ್ವಿ. ಸೊ ನೆಕ್ಸ್ಟ್ ಒಂದು ಸೆಕೆಂಡ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಡೋ ಇಂಟು Q4ಗೆ ಬಂದಾಗಿದೆ. Q4 ಇನ್ನು ಉಳಿದಿರೋದೇನು? 0ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಿಗೆ ಹೋಗಬೇಕು? ಡೋ ಇಂಟು Q0 ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? Q1ಗೆ ಹೋಗ್ಬೋದು. Q1 0ನ ಯೂಸ್ ಮಾಡ್ಕೊಂಡು ಹೋಗಿರೋದು. ಸೊ ಎಲ್ಲಿಗೆ ಹೋಗಿದ್ದೀವಿ? Q1ಗೆ ಹೋಗಿದ್ದೀವಿ. Q4ಇಂದ Q1ಗೆ ಹೋಗಿದ್ದೀವಿ. ಸೊ ನೆಕ್ಸ್ಟು Q1ಇಂದ ಎಲ್ಲಿಗೆ ಹೋಗಿದ್ದೀವಿ? Q1ಇಂದ ಎಲ್ಲಿಗೆ ಹೋಗ್ಬೋದು? ನೆಕ್ಸ್ಟ್ ಉಳಿದಿರೋದು 110. Q1ಇಂದ 110ನ ಯೂಸ್ ಮಾಡ್ಕೊಂಡು ನಾವು Q3ಗೆ ಬರ್ಬೋದು. 0
ಸೊ ಝೀರೋನ ಇಲ್ಲಿ ಎಲ್ಲದನ್ನು ಯೂಸ್ ಮಾಡಾದಮೇಲೆ ಝೀರೋನ ಯೂಸ್ ಮಾಡಿಕೊಂಡು ನಾವು ಎಲ್ಲಿಗೆ ಬರ್ತೀವಿ, Q3ಗೆ ಬರ್ತೀವಿ. Q1ಇಂದ ಝೀರೋನ ಯೂಸ್ ಮಾಡಿಕೊಂಡು ನಾವು Q3ಗೆ ಬರ್ತೀವಿ. ಸೊ Q3 ನಮಗೆ ಫೈನಲ್ ಸ್ಟೇಟಲ್ಲಿ ನಾವು ಎಂಡ್ ಮಾಡಬೇಕು. ಹೇಗೆ, Q3 ಡೋ ಆಫ್ Q3 ಎಪ್ಸಲನ್ ಅಲ್ಲೇನು ಇಲ್ಲ ನಾವು ಯೂಸ್ ಮಾಡೋದಕ್ಕೆ, ಯಾಕಂದರೆ ನಾವು ಆಲ್ರೆಡಿ ಫೈನಲ್ ಸ್ಟೇಟ್ಗೆ ಬಂದಿದ್ದೀವಿ. ಡೋ ಆಫ್ Q1 0 Q3 0 Q1 0 ಯೂಸ್ ಮಾಡ್ಕೊಂಡು Q3 ಬಂದಿರೋದು ಹಿಂದಿನ ಸ್ಟೆಪ್ನೇ ಬರಿಬೇಕು. ಮೇಲ್ಗಡೆ ಏನು ಸ್ಟೆಪ್ ಬರೆದಿದ್ದೀವಲ್ಲ ಅದನ್ನೇ ಬರಿಬೇಕು. ಸೊ ಇದು ವ್ಯಾಲಿಡೇಟಿಂಗ್ ಸ್ಟ್ರಿಂಗ್. ಹೇಗೆ ಅಂದರೆ ನಾವು ಇಲ್ಲಿ ಇನಿಷಿಯಲ್ ಸ್ಟೇಟಿಂದ ನಾವು ಫೈನಲ್ ಸ್ಟೇಟನ್ನು ನಾವು ರೀಚ್ ಆದ್ವಿ ಅಂದರೆ ನಮ್ಮ ಕೊಟ್ಟಿರುವಂಥ ಸ್ಟ್ರಿಂಗ್ DFAನ ಮ್ಯಾಚ್ ಆಯಿತು. ದೇರ್ ಫಾರ್ ವಿ ರೀಚ್ಡ್ Q3, ದಟ್ ಈಸ್ ಫೈನಲ್ ಸ್ಟೇಟ್ನ ನಾವು ರೀಚ್ ಆದರೆ ಅದನ್ನು ಏನಂತ ಕರಿತೀವಿ, ವ್ಯಾಲಿಡ್ ಸ್ಟ್ರಿಂಗ್. ಅದನ್ನು ನಾವು ವ್ಯಾಲಿಡ್ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.